ಇದರಲ್ಲ ಇದರ ಸರ್ ಇದು ಟೆಸ್ಟ್ ಇಲ್ಲೇ ಮಾಡಿರಿ. ಸರ್ ಬಂದಾರೆ. ಇದು ಟೆಸ್ಟ್ ಯಾರು ಮಾಡ್ಯಾರ ಸರ್? ಇದನ್ನು ಇದು ಆದರ್ಶ ನನಗಲ್ಲೇ 51ಗೆ ಹೋಗು ಅಂತ ಹೇಳಿದ್ರಿ. ಇಲ್ಲ 51 ಇಲ್ರಿ, ಇಲ್ಲಿ CMO ಸರ್ ಚೇಂಬರ್ ಅದ. ಆ ಕಡೆಯಿಂದ ಅವರು 51 ಅಂತ ಹೇಳಿದ್ರು, ಮೊದಲು 61 ಹೇಳಿದ್ರು, ಅಲ್ಲಿಲ್ಲ, ಅಲ್ಲಿ ಲಾಕ್ ಆಗಿತ್ತು. 51ಗೆ ಬಂದೆ. ಇವ್ರು ಹೇಳತ್ತಾರ ಇಲ್ಲಿ ಮಗ್ಲು ಹೋಗ್ರಿ ಅಂತೇಳಿ. ಆಯ್ತು ರೀ, ಅಲ್ಲೇ ಬರ್ತೀನಿ. ಎಲ್ರಿ ಇಲ್ಲೇ ಸರ್ ಎಲ್ಲಣ್ಣ ಮುದಿಗೌಡ್ರು ಸರ್ ಹೇಳತ್ತೀರ ನೀವು? ಅವ್ರು ಅಲ್ಲಿದಾರಲ್ರಿ ಸರ್? ಸರ್ ಇದು ಇಲ್ಲಿದಲ್ಲ ಸರ್ ರಿಪೋರ್ಟ್? ಅದೇ ಬರ್ದಿದ್ದಾರೆ. ಈ ಟೆಸ್ಟ್ಗೆ ಏನು ಚಾರ್ಜ್ ಮಾಡ್ತೀರಿ ಸರ್ ನೀವು? ನಾವು ಮಾಡಲ್ಲ, ಮತ್ತೆ ಯಾರು ಮಾಡ್ತಾರ್ರಿ? ಅವ್ರು ಯಾರು ಪ್ರೈವೇಟ್ನವ್ರು ಅವ್ರು ಮಾಡ್ತಾರೆ. ನಾವು ಈ ಟೆಸ್ಟ್ ನಮ್ಮಲ್ಲಿ ಇಲ್ಲ, ಅದಷ್ಟೇ ಇದೆ. ಅವ್ರ ಹೆಣ್ಮಕ್ಳು ಬಂದಾರಿ, 800 ರೂಪಾಯಿ ಕೊಟ್ಟವ್ರು ಹೋಗ್ಯಾರ್ರಿ. ಈಗ ನೋಡಿ ನೀವೀಗ ಡಾಕ್ಟ್ರಿಗೂ ನಾವು ಬರಿಬೇಡ ಅಂತ ಹೇಳಿವಿ. ಓಕೆ, ಇದು ಟೆಸ್ಟ್ ನಮ್ಮಲ್ಲಿ ಇಲ್ಲ ಅನ್ನೋದು ಒಂದು ಮೊದಲೇ ಸರಿ. ನಂಬರ್ 1 ನೀವು ಆಗಲೇ ಹೇಳಿದ್ರಿ ಸರ್ ಅದನ್ನ. ನನ್ನ ಪ್ರಶ್ನೆ ಅದಲ್ರಿ. ನನ್ನ ಪ್ರಶ್ನೆ, ಇದರ ಚಾರ್ಜಸ್ ಅನ್ನ ಸರ್ಕಾರಿ ಆಸ್ಪತ್ರೆ ಒಳಗ ನಿಮ್ಮ ಡಾಕ್ಟರ್ಸ್ ಅಮೌಂಟ್ ಇಸ್ಕೊಂಡಾರು? ಇದ್ರ ಚಾರ್ಜಸ್ ಹಾಕಿ ಇವ್ರು ಯಾಕೆ ಇಸ್ಕೋತಾರೆ? ಇವರು ಅಕಸ್ಮಾತ್ ಮಾಡಿದ್ರೆ ಇವ್ರು ಪ್ರೈವೇಟ್ ಲ್ಯಾಬ್ನವ್ರು ಇಸ್ಕೊಂಡಿರ್ತಾರೆ. ವಿಚಾರ ಮಾಡ್ರಿ, ಪ್ರೈವೇಟ್ ಸೆಕ್ಟರ್ ಒಳಗೆ ಆಗಿರುವಂತದ್ದು ರಿಪೋರ್ಟ್ ಇದು. ಅಮೌಂಟ್ ಮಾತ್ರ ಸರ್ಕಾರಿ ಆಸ್ಪತ್ರೆ ಒಳಗೆ ಇಸ್ಕೋತಾರ. ಅಂದ್ರ ನೀವು ಸರ್ಕಾರ ಖಾಸಗಿ ಸಂಸ್ಥೆಗಳದ ಅಡಿಯಾಳ ಕೆಲಸ ಮಾಡಕತ್ತೀರಿ ಅಂದಂಗ ಆತು. ಇದಕ್ಕೆ ಒಂದ್ ನಿಮಿಷ ಅಲ್ಲ, ನೀವು ಕರೀರಿ ಸರ್, ಅವ್ರ ಡಾಕ್ಟರ್ನ ಕರೀರಿ. ಇಲ್ಲೇ ನಿಮ್ ಸಮ್ಮುಖದೊಳಗೆ ಉತ್ತರ ಕೊಡ್ಬೇಕು. ಅವ್ರು ರೊಕ್ಕ ಹೆಂಗ್ ಇಸ್ಕೊಂಡ್ರು ನೀವು ಕರೆಸ್ರಿ. ಆ ಪೇಷಂಟ್ ಹತ್ರ ನೀವು ಕುಂಡ್ರಿ, ಅವ್ರನ್ನ ಕರೆಸ್ರಿ, ಹೇಳ್ತೀನಿ ರೊಕ್ಕ. ಇವ್ರು ಯಾಕೆ ಇಸ್ಕೋಬೇಕು ಅದಕ್ಕೆ? ಅಲ್ಲ, ಅವ್ರು ನೀವು ಕೇಳ್ಬೇಕು ಸರ್ ಅದನ್ನ. ಅಲ್ಲ, ಇವೆರಡು ಒಂದೇ ರೀ. ಇಲ್ಲೇ ಏನ್ ನಡ್ಯಾಕತೈತಿ ಅಂತಂದ್ರ, ಸರ್ಕಾರಿ ದವಾಖಾನಿ ಒಳಗ ಇಲ್ಲಿರುವಂತವ್ರು ಆಲ್ಮೋಸ್ಟ್ ಜನ ಏಜೆಂಟ್ ಕೆಲಸ ಮಾಡಕತ್ತಾರ. ಏನ್ ಏಜೆಂಟ್ ಕೆಲಸ ಮಾಡಕತ್ತಾರ ಅಂತಂದ್ರ, ಇಲ್ಲಿ ಸರ್ಕಾರಿ ದವಾಖಾನಿಗೆ ಯಾರು ಬರೋರು? ಬಡವರು ಬರೋರು. ನಮ್ಮ ಕಡೆ ಅಷ್ಟು ತಾಕತ್ತಿಲ್ಲ, ನಮ್ಮ ಕಡೆ ಕೋತಿಲ್ಲ ಖಾಸಗಿ ದವಾಖಾನಿ ಒಳಗೆ ಹೋಗುವಷ್ಟ. 60-70 ಸಾವಿರ ಲಕ್ಷ ಗಟ್ಟಲೆ ಖರ್ಚು ಮಾಡೋಷ್ಟು ನನಗೆ ಆಗಂಗಿಲ್ಲ. ಅಂತ ಬಡವರಿಗೋಸ್ಕರ ಸರ್ಕಾರ ಇವತ್ತ ಇಂಥ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡೈತಿ. ಕೋಟಿಗಟ್ಟಲೆ ಖರ್ಚು ಮಾಡಿ, ಅಷ್ಟ ಕೋಟಿಗಟ್ಟಲೆ ಪ್ರತಿ ತಿಂಗಳನ್ನು ಖರ್ಚು ಮಾಡಿ ಇಲ್ಲಿ ಸಿಬ್ಬಂದಿಗಳನ್ನ ನೇಮಕ ಮಾಡ್ಯಾರ, ಡಾಕ್ಟರ್ಸ್ಗಳನ್ನ ಇಟ್ಕೊಂಡಾರ. ಬಟ್ ಇಲ್ಲಿ ಏನ್ ನಡೆಯಕತ್ತೈತಿ ಅಂತಂದ್ರ, ಬಡವರು ಬರ್ತಾರ, ಬಂದ ತಕ್ಷಣ ಮೊದಲು ಅವ್ರನ್ನ ಪ್ಯಾನಿಕ್ ಮಾಡ್ತಾರ. ಹೆಂಗ್ ಪ್ಯಾನಿಕ್ ಮಾಡ್ತಾರ ನೋಡ್ರಿ, ನೀವೀಗ ಡೆಲಿವರಿ ಬಂದಿರಿ, ಸ್ವಲ್ಪ ಕೂಸ್ ಹಂಗೈತಿ, ಕೂಸ್ ಹಿಂಗೈತಿ, ನಿಮಗ್ ಪ್ರಾಬ್ಲಮ್ ಆಗತ್ತ, ಅವ್ರ ಪ್ರಾಬ್ಲಮ್ ಆಗತ್ತ ಅಂತೇಳಿ ಮೊದಲ ಅವ್ರನ್ನ ಪ್ಯಾನಿಕ್ ಮಾಡ್ತಾರ, ಅಂಜಿಸ್ತಾರ. ಅಂಜಿಸಿದ್ಮೇಲೆ ಈ ನೋಡ್ರಿ, ಯಾರೇ ಆಗ್ಲಿ ಪೇಷಂಟ್ಗಳು ಏನ್ ಹೇಳ್ತಾರೆ ಹೇಳ್ರಿ, ಯಪ್ಪ ನನ್ನ ಮಗ ರೀ, ನನ್ನ ಮಗಳು ಉಳಿದ್ರ ಸಾಕ್ರಿ, ನನ್ನ ಮಗಳು ಉಳಿದ್ರ ಸಾಕ್ರಿ ಅಂತಂದ್ರೆ ಬೇಡ್ಕೋತಾರ ಪಾಪ ಅವರು. ಅದ್ ಬೇಡ್ಕೊಂಡ ಮೇಲೆ ಏನ್ ಮಾಡ್ತಾರ, ನೇರವಾಗಿ ನೆಕ್ಸ್ಟ್ ಯಾವ ಕ್ಯಾರೆಕ್ಟರ್ ಬರ್ತೈತಿ ಅಂದ್ರೆ, ಅಲ್ಲಿ ಏನ್ ಹಳ್ಳಿ ಒಳಗೆ ಕೆಲಸ ಮಾಡ್ತಾರಲ್ಲ ಆಶಾ ಕಾರ್ಯಕರ್ತರು, ಆ ಕ್ಯಾರೆಕ್ಟರ್ ಸೆಂಟರ್ ಒಳಗೆ ಬರ್ತೈತಿ. ಬಂದ ತಕ್ಷಣ ಅವ್ರು ಹೇಳ್ತಾರ, ನೋಡ್ರಿ ಸಾಹೇಬರಿಗೆ ಇಷ್ಟು ರೊಕ್ಕ ಕೊಡ್ಬೇಕು, ಆ ರೊಕ್ಕನ ನೀವು ಕೊಡ್ರಿ ಅಂತೇಳಿ 5,000 to 5,500 ರೂಪಾಯಿ ಒಂದು ಪೇಷಂಟ್ ಕಡೆ ಇಸ್ಕೊಂಡಾರ. ನಮ್ಮ ಕಡೆ ಪ್ರೂಫ್ ಅದಾವ. 5,500 ಒಂದು ಪೇಷಂಟ್ ಕಡೆ ಇಸ್ಕೋತಾರ ಇವರು. ಇಸ್ಕೊಂಡ ಮೇಲೆ ಮಗು ಸಲೀಸಾಗಿ ಡೆಲಿವರಿ ಆಕತ್ತೆ. ಇದಿಷ್ಟೇ. ಇದು ಸರ್ಕಾರಿ ಆಸ್ಪತ್ರೆಗಳ ದೊಡ್ಡ ಹಗರಣ. ಇದು 100 ಹಾಸಿಗೆಗಳ ದೊಡ್ಡ ಆಸ್ಪತ್ರೆ ಅಂತ ಹೇಳಿ ಹೇಳ್ತೀವಲ್ಲ ನಾವು, ಇಲ್ಲಿ ಒಳಗಡೆ ಬರೀ ಸ್ಕ್ಯಾಮ್ಗಳು ನಡೆಯಕತ್ತಾವ. ಎಷ್ಟು ಸಮರ್ಥನೆ ಮಾಡ್ಕೊಳ್ತಾರಂತಂದ್ರ ನೋಡ್ರಿ, ಇದೇ ನಾ ಅಲ್ಲಿ ಹೋಗಿ ವಾರ್ಡ್ ಒಳಗೆ ಹೋಗಿ ಆ ಬಾನಂತೇರದೊಂದು ವಿಡಿಯೋ ಮಾಡ್ಕೊಂಡ್ ಬಂದಿನಿ. ಎಲ್ಲರೂ ಹೇಳಿದ್ರ, ಸರ್ ನಂದು 5,000 ಕೊಟ್ಟಿನ್ರಿ, ನಾ 6,000 ಕೊಟ್ಟಿನ್ರಿ, 7,000 ಕೊಟ್ಟಿನ್ರಿ. ಅಲ್ಲಿಂದ ಹೊರಗಡೆ ಬರುವಷ್ಟರಲ್ಲಿ ನನಗೆ 50 ಫೋನ್ ಬರ್ತಾವ, ಬಗೆಹರಿಸೋನು ಬರ್ರಿ ಅಂತೇಳಿ. ನಿಮಗೇನಾರ ಮನ್ಯಾಗ ಹೆಣ್ಣು ಮಕ್ಕಳದಾರೋ ಏನಿಲ್ಲೋ, ನೀವು ಹುಟ್ಟಿದಾರ ಹೆಂಗ ಅದಕ್ಕೆ ಉತ್ತರ ಕೊಡ್ರಿ. ಪಾಪ ಬಡವ್ರ ಹೆಣ್ಮಕ್ಳ ಕಡೆ ಲಕ್ಷ ಗಟ್ಟಲೆ ನೀವು ಪ್ರತಿದಿನ ವಸೂಲಿ ಮಾಡ್ತೀರಿ. 100 ಹಾಸಿಗೆ ಅಂತಂದ್ರೆ ಸರ್ ಹೆಚ್ಚು ಕಡಿಮೆ ಎಷ್ಟು ಬೆಟ್ಟದವ್ರಿ ಇಲ್ಲಿ? 100 ಅದು ಹೆಸರಿಗೆ ಸರ್. ಈಗೆಲ್ಲ ಜಾಸ್ತಿ ಮಾಡ್ಕೊಂಡ್ರಿ ಮತ್ತ ಇಲ್ಲ. 100 ಆಸ್ಪತ್ರೆ 100 ಬೆಡ್ ಅದಾವ. ಪ್ರತಿದಿನ ಎಷ್ಟು ಹಗರಣ ನಡೆಯಕತ್ತಿ? ಒಬ್ಬರಿಗೆ 5,000 ರೂಪಾಯಿ ಅಂತಂದ್ರ ಒಬ್ರು ಹೇಳ್ತಾರ ಅವ್ರು ಆಕ್ಚುಲಿ ವಸೂಲಿ ಹಚ್ಚಾರ. ಅವ್ರು ವಸೂಲಿ ಹಚ್ಚಿದಕ್ಕೆ 2,000 ರೂಪಾಯಿ ಕೊಟ್ಟಾರ ಅವ್ರ ಪಾಪ. ಅವ್ರು ಹೇಳ್ತಾರ, ಇಲ್ರಿ ಗಂಡ್ಮಕ್ಳಿಗೆ ಗೊತ್ತರಿ, ನಾವೇನು ಅಷ್ಟು ಕೊಟ್ಟಿಲ್ರಿ, 2,000 ರೂಪಾಯಿ ಕೊಟ್ಟಿವ್ರಿ ಅಂತೇಳಿ.
ಖುಷಿ ಕೇಳ್ತಾರಂತ. ಖುಷಿ ಹೆಂಗೆ ಕೇಳ್ತಾರ? ಈಗ ನಿಮ್ಗೆ ಏನಾರ ಒಂದು ಕೆಲಸ ಆಗೈತೆ ನಾವು ನಿಮ್ಗೆ ಖುಷಿ ಕೊಡ್ರಿ ಅಂತ ಕೇಳ್ತೀವಿ. ಇವ್ರು ಹಂಗಿಲ್ಲ, 5,500 ರೂಪಾಯಿ ಖುಷಿ ಕೊಡ್ಬೇಕು. 5,500 ರೂಪಾಯಿ ಖುಷಿ ಸರ್ಕಾರ ಏನು ಕೊಡ್ತೈತೆ ನಿಮ್ಗೆ? ಹಂಗಾದ್ರೆ ಹೊಟ್ಟಿಗೆ ಏನು ಮನ್ ತಿಂತೀರಿ? ಹಂಗಾದ್ರೆ ನೀವು ಇಲ್ಲೇ ನಿಮಗೆ ಕೊಡ್ಲಾರ್ದ ಕೆಲಸ ಮಾಡ್ತೀರಿ ನೀವು ಇಲ್ಲೇ ಸರ್ಕಾರಿ ಹಾಸ್ಪಿಟ್ಲ್ ಒಳಗೆ? ಇದಕ್ಕೆಲ್ಲ ಉತ್ತರ ಯಾರು ಕೊಡವ್ರಿ? ಬಡವ್ರು ಯಾರು ಕೇಳ್ತಾರೆ? ಇಲ್ಲಿ ಬರ್ತಾರ, ಇಲ್ಲಿ ಏನು ಕೇಳ್ತೀರಿ ಅದನ್ನ ರೊಕ್ಕ ಕೊಡ್ತಾರ ಹೋಗ್ತಾರ. ಇದಕ್ಕೇನು ಉತ್ತರ ಕೊಡ್ತೀರಿ? ನೋಡ್ರಿ, ಆದರ್ಶ ಅನ್ನುವಂಥದ್ದು ಒಂದು ಪ್ರೈವೇಟ್ ಸೆಕ್ಟರ್ ಒಳಗೆ ಬ್ಲಡ್ ಟೆಸ್ಟ್ ಮಾಡುವಂಥದ್ದು ಒಂದು ಖಾಸಗಿ ಸಂಸ್ಥೆ ಇದು. ಇಲ್ಲಿ ಬರೆದು ಕೊಡ್ತಾರ, ಇಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಇದ್ರ ರೊಕ್ಕ ಎಲ್ಲಿ ಕೊಡ್ಬೇಕು ಗೊತ್ತನ್ರಿ? ಸರ್ಕಾರಿ ಆಸ್ಪತ್ರೆ ಒಳಗೆ ಕೊಡ್ಬೇಕು. ಯಾಕ? ಏನು ಏಜೆಂಟ್ಗೆ ಕೆಲಸ ಮಾಡಕತ್ತೀರಿ? ಸರ್ಕಾರಿ ಆಸ್ಪತ್ರೆಗಳು ಏಜೆಂಟ್ಗೆ ಕೆಲಸ ಮಾಡಕ್ತೀರಿ ನೀವು ಇಲ್ಲಿ? ಅವ್ರದ್ದು ಬಿಲ್ ನೀವ್ ಯಾಕೆ ಇಸ್ಕೋತೀರಿ? ನಿಮಗೇನು ಸಂಬಂಧ ಐತೆ ಅದು? ಇದಕ್ಕೆ ಉತ್ತರ ಕೊಡ್ರಿ ನೀವು. ನೋಡ್ರಿ ಇದನ್ನ, ಪಾಪ ಅವ್ರು ರೊಕ್ಕ ಇಲ್ಲ. ಅವ್ರು ಪಾಪ ಆಗಲೇ ಒಂದು ಪೇಷಂಟ್ ಕಡೆ ಮಾತಾಡ್ತೀನಿ, ಆ ವಿಡಿಯೋನು ಹಾಕ್ತೀನಿ ನಿಮ್ಗೆ. ಆಮೇಲೆ ಆ ಪೇಷಂಟ್ ಏನು ಹೇಳ್ತೈತಿ, ಸರ್ ನೋಡ್ರಿ ನಮ್ಮ ಕಡೆ 5,500 ರೂಪಾಯಿ ಕೇಳಿದ್ರು, ನನ್ನ ಕಡೆ ರೊಕ್ಕ ಇರಲಿಲ್ಲ, ನಾವು ಆಕ್ಚುಲಿ ಡಿಸ್ಚಾರ್ಜ್ ಆಗ್ಬೇಕ್ರಿ, ರೊಕ್ಕ ತಗೊಂಬರಾಕ್ತಾರ, ರೊಕ್ಕ ಕೊಟ್ಟ ಹೋಗ್ರಿ ಅನ್ನಕತ್ತಾರ, ಅದ್ರ ಸಂಬಂಧ ನಾವು ವೇಟ್ ಮಾಡಕತ್ತೀವ್ರಿ, ನಮ್ಮ ಯಜಮಾನ್ ರೊಕ್ಕ ತಗೊಂಬರಾಕತ್ತಾರಿ, ಬಂದ ಮೇಲೆ ಕೊಟ್ಟ ನಮ್ಮ ಕರ್ಕೊಂಡು ಹೋಗ್ತೀವಿ ಪೇಷಂಟ್ ಅನ್ನಂತ. ಹೊಟ್ಟಿಗೆ ಅನ್ನನ ತಿಂತಿರಲ್ಲ ನೀವು? ಅನ್ನನ ತಿಂತಿರಲ್ಲ, ಬೇರೆ ಏನಾರು ತಿಂತಿರೋ ನೀವೆಲ್ಲ? ಒಬ್ಬ ಪೇಷಂಟ್ನ ಮರ ಮರಗಿಸಿ ಅವ್ರ ಕಡೆಯಿಂದ 5,000 6,000 ಕಿತ್ಕೊಳಕತ್ತೀರಿ ಅಂತ ನೀವು ಏನ್ ಮಾಡಕ್ ಹೊಂಟಿರಿ? ನೀವು ಏನ್ ಮಾಡಕ್ ಹೊಂಟಿರಿ? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ನಿದ್ದೆ ಮಾಡಕತ್ತೀರಿ, ಕತ್ತಿ ಕಾಯಕತ್ತೀರಿ ನೀವು. ಉತ್ತರ ಕೊಡ್ರಿ ಇದಕ್ಕೆ ನೋಡೋಣ. ನಿಮ್ಮ ಮನೆ ಒಳಗೆ ಏನಾರ ಒಂದು ಸಮಸ್ಯೆ ಆತಂದ್ರೆ ನೀವು ಹಿಂಗ ಮಾಡ್ತೀರೇನ? ದೊಡ್ಡ ದೊಡ್ಡ ಹೈಟೆಕ್ ಆಸ್ಪತ್ರೆಗೆ ಹೋಗ್ತೀರಿ, ನಿಮ್ಗೆ ದುಡ್ಡು ಇದಾವಪ್ಪ, ನೀವು ಮಾಡ್ತೀರಿ. ದುಡ್ಡು ಇಲ್ದಾರೋ ಇಲ್ಲಿ ಬರ್ಬೇಕಲ್ಲ ಪಾಪ. ಬರ್ರಿ ಅಕ್ಕರ, ಬರ್ರಿ ಬರ್ರಿ ಕಡೆ ಬರ್ರಿ. ನೀವು 800 ರೂಪಾಯಿ ಯಾರ ಕೈ ಕೊಟ್ರಿ? ಅವ್ರ ಅಣ್ಣವ್ರು ಇದ್ರಿ, ಅವ್ರ ಹೊರಗೆ ಹೋಗ್ಬಿಟ್ರಿ. ಅಕ್ಕೋರ್ ಒಬ್ಬರ ಅದಾರಿ, ಮೇಡಮ್ ಅಲ್ರಿ. ಎಲ್ರಿ? ಅಲ್ಲಿ ಆಗ ಹೋಗಿದೇವಲ್ರಿ. ಹಾ ರೀ. ನೀವು ಕೊಟ್ಟದ ಅಣ್ಣವ್ರು ಯಾರು? ಡಾಕ್ಟರ್ ಅನ್ರಿ? ಡಾಕ್ಟರ್ ಇದ್ರಿಬೇಕ್ರಿ ಅವ್ರು. ಅವ್ರು ಎಷ್ಟು ಇದ್ರಾಗ ಫೋನ್ ನಂಬರ್ ಕೊಟ್ಟಾರ ನೋಡ್ರಿ, ಅದಕ್ಕೆ ಹಚ್ಚಿ ಬರ್ರಿ ಅಂತ ಹೇಳಿ ಅವ್ರು. ಅಲ್ರಿ, ಇದಕ್ಕೆ ಹಚ್ಚತ್ ಹೇಳ್ಯಾರ. ಹಚ್ಚತ್ ಹೇಳಿದ್ರೆ ಇದನ್ನ ನಿಮಗೆ ಎಲ್ಲಿ ಕೊಟ್ರಿ? ಇದನ್ನ ಅಲ್ಲೇ ಕೊಟ್ಟಾರ್ರಿ, ಅವ್ರ ರಿಪೋರ್ಟ್ ಕೊಟ್ಟಾರ. ಎಲ್ಲಿ ಕೊಟ್ಟಾರ? ಇದನ್ನ ಕಾಟಕ ಕೊಟ್ಟ. ನೋಡ್ರಿ, ವಿಚಾರ ಮಾಡ್ರಿ. ಸರ್ಕಾರಿ ಆಸ್ಪತ್ರೆ ಒಳಗ ಸರ್ಕಾರಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ಡಾಕ್ಟರ್ ಅಂತ ಹೇಳಕ್ಕೂ ನನಗೆ ನಾಚಿಕೆ ಆಗ್ತೈತೆ. ಅಂತ ಒಬ್ಬ ವ್ಯಕ್ತಿ ಈ ರಿಪೋರ್ಟ್ ಅನ್ನ ಸರ್ಕಾರಿ ಆಸ್ಪತ್ರೆ ಒಳಗೆ ತಂದ ಚೆಕ್ ಮಾಡಿ ತಂದು ರೊಕ್ಕ ಕೊಟ್ರ, ಅಲ್ಲೇ ಬೆಡ್ಗೆ ಕೊಟ್ಟು ರೊಕ್ಕ ಇಸ್ಕೊಂಡು ಹೋಗ್ತಾನ ಅಂತಂದ್ರೆ ಏನ್ ನಡೆದೈತಿ ಇಲ್ಲಿ? ಇದಕ್ಕೆ ಉತ್ತರ ಯಾರು ಕೊಡೋರು? ದಿಮಾಗ್ ಮಾಡ್ಕೊತ ಮತ್ತೆ ವಸೂಲಿ ಹಚ್ತೀರಿ, ಅವ್ರಿಗೆ ಫೋನ್ ಹಚ್ಚಿಸ್ತೀರಿ, ವಿಡಿಯೋ ಹಾಕ್ಬೇಡ, ನ್ಯೂಸ್ ಮಾಡ್ಬೇಡ ಅಂತೇಳಿ ಬರೀ ಗಂಡಸರಿದ್ರಿ ಎದುರುಗಡೆ. ರಕ್ತ ಚೆಕ್ ಮಾಡಿ ರೊಕ್ಕ ಬೇಡಿದ್ರಿ, ನಮ್ಮ ಅಂತೇಳಿ ಇಲ್ರಿ ಅಂತ ಹೇಳಿ ನಾವು ಮನ್ಯಾನವ್ರಿಗೆ ಕರ್ಸಿದೇವ್ರಿ. ಅವ್ರು ಬಂದು ಎಲ್ಲ ಕೇಳಕತ್ತಾರ್ರಿ. ಇವ್ರಿಗೆ ಯಾರು ನ್ಯಾಯ ಕೊಡ್ತೀರಿ ಹಂಗಾದ್ರೆ? ಅದನ್ನ ಬರದವ್ರು ಕರೆಸ್ತಿರ್ತಾರಿ ಅಮ್ಮ. ಸಣ್ಣ ಕೂಸೊಳಗಾವ್ರಿ, ಮತ್ತ ಆರಾಮಿಲ್ಲ ನಾವು ಓದೇವ್ರಿ, ಮತ್ ಹಂಗ ಹೇಳಿದ್ರಿ. ಮತ್ ನಮ್ ಹಂತೇಲಿ ದುಡ್ಡ ಇಲ್ರಿಪ್ಪ, ಮತ್ ನಾವ್ ಎಲ್ಲಿ ಹೇಳ್ಬೇಕ್ರಿ? ಈಗ ನಿಮ್ಮಂತ ಕೈಗಾರ ನಾವ್ ಇರ್ಲಿಕ್ಕ ಮತ್ ಏನ್ ಮಾಡ್ಬೇಕ್ರಿ? ಆಯ್ತಮ್ಮ. ಸರ್, ನಿಮ್ದು ರೇಟ್ ಬೋರ್ಡ್ ಒಳಗ ಆ ಟೆಸ್ಟಿಂಗ್ ಇಲ್ಲ ನಮ್ಮಲ್ಲಿ ಟೆಸ್ಟ್ ಇಲ್ಲ. ಟೆಸ್ಟ್ ಇಲ್ಲ, ನೀವು ಆಗಲೇ ಹೇಳಿದ್ದು ಇದೇ ಟೆಸ್ಟ್ ಹೌದಲ್ರಿ? ಇದನ್ನ ಯಾಕೆ ಮಾಡ್ಬೇಕು ಸರ್? ಇದನ್ನ ಎಷ್ಟೊತ್ತು ಬೇಕು ಸರ್ ಅವ್ರು ಬರಾಕ್ರಿ? ಅವ್ರು ಪ್ರಿಪೇರ್ ಆಗಿ ಬರ್ತಿರ್ತಾರೆ. ಈಗ ಅವ್ರು ಹೇಳಿರ್ತಾರೆ, ಈಗ ಸುದ್ದಿ ಮುಟ್ಟಿರ್ತೈತಿ, ಪ್ರಿಪೇರ್ ಆಗ್ತಾರ ಅವ್ರು. ಈಗ ಏನ್ ಉತ್ತರ ಕೊಡ್ಬೇಕು, ಏನ್ ಮಾಡ್ಬೇಕು ಅವ್ರು ತಂದು ಕೊಟ್ರಿ, ಒಳಗೆ ಯಾರನ್ನೂ ಬಿಡಂಗಿಲ್ಲ. ಇಂಥ ಉಡಾಫೆ ಉತ್ತರನ ಕೊಡಕ್ ಬರ್ತಾರ, ಹೊರತಾಗಿ ಕರೆಕ್ಟ್ ಆಗಿ ಉತ್ತರ ಕೊಡಕ್ ಬರಂಗಿಲ್ಲ ಅವ್ರು ಇಲ್ಲಿ. ಯಾಕಂದ್ರೆ ಲೇಟ್ ಮಾಡಾಕ್ತಾರ, ಪ್ರಿಪೇರ್ ಆಗ್ತಾರ ಅವ್ರೀಗ. ಒಂದ್ ಸರಿ ಹೋತ್, 2 ಸರಿ ಹೋತ್, ಜಮಖಂಡಿ ಆಸ್ಪತ್ರೆ ಒಳಗೆ 2 ದಿವಸ ಗಂಟ್ಲೆ ಇಂಥದ್ದೊಂದು ಕಾಗಳ ನಡೆಯಾಕತ್ತೈತಿ ಇಲ್ಲಿ. ಯಾರು ಜವಾಬ್ದಾರಿ ಇದಕ್ಕ? ಸರ್, ನೀವು ಇಲ್ಲಿ ಕುತ್ಕೊಂಡು ಎಲ್ಲಾನು ಹೇಳ್ಬಿಡ್ತೀರಿ, ಹಿಂಗಾಗ್ತದ, ನಮ್ಮ ಕಡೆ ಹಂಗಿಲ್ಲ ಹಿಂಗಿಲ್ಲ ಅಂತೇಳಿ. ಬಟ್ ಪ್ರಾಕ್ಟಿಕಲ್ ಥಿಂಕ್ ಮಾಡಿ ಸರ್, ಹೋಗ್ರಿ ವಾರ್ಡ್ ಒಳಗ ನೋಡ್ರಿ ಏನ್ ನಡೆಯಾಕತ್ತೈತಿ ಅಂತೇಳಿ. ಅಲ್ಲ ಸರ್, ಯಾರು ಹೇಳ್ಕೊಡ್ರಿ ಸರ್. ಹೇಳಿ, ಒಂದ್ ನಿಮಿಷ ನಾ ಹೇಳಿ ಹೇಳ್ತೀನಿ. ಏನ್ರಿ, ಈಗ ನಾ ಇಲ್ಲಿ ಕೂತಿರ್ತೀವಿ, ಒಂದ್ ಕಡೆ ಎಲ್ಲ ಕೆಲಸ ಮಾಡ್ತಿರ್ತೀವಿ, ಹೌದಾ? ನಮ್ಮ ಹಿಂದೆ ಬಿಹೈಂಡ್ ದ ಸ್ಕ್ರೀನ್ ಅಂತ ನಾವ್ ಏನ್ ಹೇಳ್ತೀವಿ, ಏನ್ರಿ? ಬಿಹೈಂಡ್ ದ ಸ್ಕ್ರೀನ್ ಅಥವಾ ನಮಗ್ ಗೊತ್ತಿರ್ಲಾರ್ದೆ ಏನಾದ್ರೂ ಈ ತರ ಇಲ್ಲಿ ಅಂದ್ರೆ ಅಧಿಕೃತ ಚಟುವಟಿಕೆ ನಡೀತಾ ಇದ್ದಿದ್ದು ಒಂದು ಜನಸಾಮಾನ್ಯರಿಂದ ನಮ್ಮ ಗಮನಕ್ಕೆ ಬರಬೇಕು, ಇಲ್ಲ ಪತ್ರಕರ್ತರ ಮುಖಾಂತರ ನಮ್ಮ ಗಮನಕ್ಕೆ ಬರಬೇಕು, ಇಲ್ಲ ಅವರ ಬಂದು ಹಿಂಗೆ ಕೇಳಾಕತ್ಯಾರಿ ನಮ್ಗೆ ಅಂತೇಳಿ ಒಂದು ಕಂಪ್ಲೇಂಟ್ರ ಕೊಡ್ಬೇಕು. ಹೌದಿಲ್ರಿ? ಅಂದ್ರೆ ಇದ್ರ ಮುಖಾಂತರನ ಬರ್ಬೇಕು ನಿಮಗ. ಅಲ್ಲ ಈಗ ನಡೀತೈತಿ ಅಲ್ಲ ಸರ್, ವಾಟ್ ಐ ಆಮ್ ಆಸ್ಕಿಂಗ್, ನೀವು ಇಲ್ಲಿ ಕುತ್ಕೊಂಡಿರ್ತೀರಿ, ನೀವು ಹೇಳಕತ್ತೀರಿ ಭಾಳ ಚಂದ ಹೇಳಿದ್ರಿ. ನೀವು ಪತ್ರಕರ್ತರ ಮುಖಾಂತರ ಬರಬೇಕು, ಬೇರೆದವ್ರು ಯಾರ ಮುಖಾಂತರ ಬರಬೇಕು? ಇದಕ್ಕೆ ನೀವ್ ಯಾಕೆ ಇಲ್ಲಿ ಕುಂಡಿರ್ಬೇಕು ಸರ್? ನೋಡ್ರಿ, ಈಗ ಬೇರೆ ಬೇರೆ ಕಾರ್ನರ್ ಇಂದ ಏನೇ ಯಾವುದೇ ಲೆಕ್ಕನೆ ಅಂತ ಹೇಳ್ತೀವಿ ನಾವು, ಅಂದ್ರೆ ನ್ಯೂನತೆಗಳು, ಯಾವುದೇ ನ್ಯೂನತೆಗಳು ಕಂಡು ನಾವು ನೋಡ್ತಾ ಇರ್ತೀವಿ. ಸಾಧ್ಯದಷ್ಟು ನಮ್ಮ ಗಮನಕ್ಕೆ ಏನೇನು ಇರ್ತಾವ ಅವ್ನು ನಮ್ಮ ಲೆವೆಲಲ್ಲೇ ಬಗೆಹರಿಸ್ತೀವಿ. ಏನ್ರಿ, ಅಕಸ್ಮಾತ್ ಗೊತ್ತಾಗ್ಲಾರ್ದಂಥ ವಿಚಾರಗಳು ಇದ್ದು ಅಂತಂದ್ರೆ ಇಲ್ಲಿವರೆಗೂ ನನಗೆ ಯಾರು ಕಂಪ್ಲೇಂಟ್ ಹೇಳಿಲ್ಲ, ಏನ್ರಿ?
ಅಕಸ್ಮಾತ್ ನೀವು ಇವತ್ತು ಹೇಳಕತ್ತೀರಿ, ನಾವು ಅದನ್ನ ಇಮಿಡಿಯೇಟ್ಲಿ ನಾವು ಕಳೆದ ಎಷ್ಟು ತಿಂಗಳ ಹಿಂದೆ ಬಂದಿದ್ದೀವ್ರಿ ನಾವಿಲ್ಲಿ? ಒಂದು 3-4 ಮೂರ್ನಾಲ್ಕು ತಿಂಗಳ ಹಿಂದೆ ನಾವು ಇದೇ ಜಾಗದಾಗ ಕೂತ್ಕೊಂಡಿದ್ದೀವಿ. ನೀವು ಇದೇ ಜಾಗದಾಗ ಕೂತ್ಕೊಂಡಿದ್ರಿ. ಆ ಕ್ಷಣಕ್ಕೆ ನಿಮ್ಮ ಗಮನಕ್ಕೆ ತಂದ್ರೂ ಕೂಡ ನೀವು ಇಲ್ಲಿವರೆಗೂ ಏನ್ ಆಕ್ಷನ್ ತಗೊಂಡ್ರಿ ಸರ್? ನೀವು ಹೇಳಿದ್ದನ್ನು ನೋಡಿ, ನೀವು ಹೇಳಿದ್ದನ್ನು ನಾವು ಇವ್ರ ಗಮನಕ್ಕೆ ತಂದಿಲ್ಲ ಅಂತಲ್ಲ. ಯಾರಿಗೆ ನಮ್ಮ ಸಿಬ್ಬಂದಿ ಪ್ರತಿ ಮೀಟಿಂಗ್ಗಳು ನಡೀತಿರ್ತಾವೆ ಇಲ್ಲಿ, ಏನ್ರಿ ಏನು ಇಲ್ಲಿ ಅಧಿಕೃತವಾಗಿ ಚಾರ್ಜ್ ಬಗ್ಗೆ ಇವತ್ತಿನ ವಿಷಯ ಏನಿದೆ, ಏನೀಗ ಚಾರ್ಜಸ್, ಯಾವುದೇ ಚಾರ್ಜಸ್, ನಮ್ಮ ಅಧಿಕೃತ ಚಾರ್ಜಸ್ ಏನಿದಾವೆ, ನಮ್ಮ ಆಸ್ಪತ್ರೆ ಒಳಗೆ ಅಧಿಕೃತ ಚಾರ್ಜ್, ಗೌರ್ಮೆಂಟ್ ರೇಟೆಡ್ ಚಾರ್ಜಸ್ ಏನಿದಾವೆ ಅವನ್ನ ಮಾತ್ರ ಕಲೆಕ್ಟ್ ಮಾಡೋದು. ಅನಧಿಕೃತವಾಗಿ ಅದನ್ನ ಬಿಟ್ಟು ಏನೇ ಕಲೆಕ್ಟ್ ಮಾಡ್ತಿದ್ರು ಕೂಡ ಅದು ತಪ್ಪು. ಅವ್ರು ನೀವು ಅಕಸ್ಮಾತ್ ಯಾರಿಗಾರು ಅದು ಅನ್ಯಾಯ ಆಗಿದ್ರೆ ಒಂದು ಓರ್ಲಿಯರ್ ಹೇಳ್ರಿ, ಇಲ್ಲ ಕಂಪ್ಲೇಂಟ್ರ ಕೊಡ್ರಿ, ಏನ್ರಿ ಯಾರು ಬರ್ದಿದ್ದಾರೆ ಅವ್ರ ಮೇಲೆ ಖಂಡಿತ ಕ್ರಮ ತಗೋತೀವಿ ಸರ್. ಈಗ ನೀವು ಇದಕ್ಕೆ ಉತ್ತರ ಅವರ ಬಂದು ಕೊಡ್ತಾರ ಅಂತಂದ್ರೆ ಬಂದು ಅದೇ ಈಗ 10-15 ನಿಮಿಷ ಆಯ್ತು ಕೇಳ್ತೀನಿ, ಯಾಕೆ ಅವರು ಅಂತಾನೆ ಹೇಳ್ತೀವಿ. ಮಾಡಿದವರು ಬರವಾರ ಸರ್, ಇದಕ್ಕೆ ಉತ್ತರ ಕೊಡ್ರಿ ನನಗೆ. ಯಾಕೆ ಬರವಾರ್ರಿ? ಬರ್ತಾ ಇದ್ದಾರೆ, ಬರ್ತಾ ಇದಾರೆ ಸರ್. ನಾವು ಈ ಟೈಮ್ ಒಳಗೆ ಹಂಗೆ ಯಾರು ಜನಸಾಮಾನ್ಯರ ಮುಖಾಂತರನು ಬರಲಿ, ಅದಕ್ಕೇನು ಸಂಬಂಧ ಇಲ್ಲ. ಹೌದು, ಅದು ನಿಮ್ ಈಗ ಜನ ಯೂಶಲಿ ನಮ್ಮ ಮುಂದೆ ಬಂದು ಹೇಳಕ್ಕೆ ಎಜಿಟೇಷನ್ ಮಾಡಿದ್ರೆ ನಿಮಗೆ ಕ್ಲೋಸ್ ಇರ್ತಾರೆ. ನಿಮ್ಮ ನ್ಯೂನ್ಯತೆಗಳಾಗಲಿ ವಿಷಯಗಳಾಗಲಿ ನಿಮ್ಮ ಗಮನಕ್ಕೆ ಫಸ್ಟ್ ಬರ್ತಾವ, ಹಿಂಗ್ ಮಾಡಕತ್ತಾರ ನೋಡಂತೇಳಿ ನೀವು ಹೊರ ಬಂದು ನೀವು ಹೇಳಿರ್ಲಿ, ಈಗ ಹೇಳಿದ್ ಕರೆಕ್ಟ್ ಸರ್. ಈಗ ನಮ್ದು ನೀವು ಇದನ್ನ ಆಕ್ಚುಲಿ ನಾವು ಮನವಿ ಮಾಡ್ಕೋಬಾರ್ದ್ರಿ, ಆರ್ಡರ್ ಮಾಡ್ಬೇಕು ನಾವು ಇದನ್ನೀಗ. ಅಲ್ಲಿ ಪೇಷಂಟ್ ಹತ್ರ ಇಸ್ಕೊಂಡಿದ್ದ 5,000-6,000 ದುಡ್ಡು ಯಾರು ರಿಫಂಡ್ ಮಾಡ್ತಾರ್ರಿ? ಯಾರು ರಿಫಂಡ್ ಮಾಡ್ತಾರೆ? ರಿಫಂಡ್ ಯಾರಿಗೆ ಮಾಡ್ತಾರೆ? ಇಸ್ಕೊಂಡಾರ ಸರ್. ಆಸ್ಪತ್ರೆ ಒಳಗ ಇಸ್ಕೊಳಕತ್ತಾರ ಅಂತ ಕೇಳಿ. ರಿಫಂಡ್ ಅಂದ್ರೆ ಏನು? ರಿಫಂಡ್ ಅಂತಂದ್ರೆ ಇಸ್ಕೊಂಡಿದ್ದ ದುಡ್ಡು ವಾಪಸ್ ಅವ್ರು ಕೊಡ್ಬೇಕಲ್ಲ ಸರ್. ಈಗ ಅವ್ರಿಗೆ ಇಸ್ಕೊಂಡಾರ. ನಿನಗೆ ಬಂತ ಮೊದಲ ಯಾರಿಗೆ ಇಸ್ಕೊಂಡಾರ ಅಂತೇಳಿ ರಿಫಂಡ್ ಇಸ್ಕೊಂಡಿದ್ದಿದ್ರೆ ರಿಫಂಡ್ ನಾನು ಮಾಡಿಸ್ತೀನಿ. ಇಸ್ಕೊಂಡಿದ್ದಿದ್ದರೆ ಈಗ ಸರ್ ಫಾರ್ ಎಕ್ಸಾಂಪಲ್ ಇವ್ರದ್ದು ಒಂದು ಎಕ್ಸಾಂಪಲ್ ರಿಫಂಡ್ ವಾಪಸ್ ಮಾಡ್ಬೇಕು. ಅದೇ ರೀ, ಹೌದ್ರಿ, ಮಾಡಬೇಕ್ರಿ. ಅವ್ರು ಏನ್ ತೊಂದಾರಲ್ಲ ಡಾಕ್ಟರ್ಗಳ್ರಿ, ಏನ್ ಕ್ರಮ ಹಂಗೇನಾದ್ರು ಅವ್ರಿಗೆ ಇದಿಲ್ಲ ಅಂದ್ರೆ ನಾ ರಿಫಂಡ್ ಮಾಡಿಸ್ತೀನಿ ಕೆಲಸ. ಈಗ ಲವಿತ್ಲಾ ಕಿರಣ್, ಸೊ ಎಲ್ಲರೂ ನೋಡಾಕತ್ತೀರಿ. ನಾ ಹೇಳೋದೇನಂತಂದ್ರ ಮೊದಲು ತಗೋಬಾರ್ದು, ಏನ್ರಿ? ಅಲ್ಲಲ್ಲ, ರಿಫಂಡ್ ಮಾಡಿಸ್ತೀವಿ. ನೀವು ಇನ್ನೊಂದು ಹೇಳಿದ್ರಿ, ಯಾವ್ದು LSSಗೆ ಅಂದ್ರೆ ಸಿಜೇರಿಯನ್ಗೆ 5,000 ಯಾರು ಇಸ್ಕೊಂಡಿದ್ದಾರೆ ಅಂತ. ಅವ್ರು ಯಾರು ಅನ್ಯಾಯ ಒಳಗಾಗಿದ್ದಾರೆ ಅವರು ಇದ್ರ ಕರ್ಸ್ರಿ, ಯಾರು ಇಸ್ಕೊಂಡಾರು ಅವ್ರನ್ನ ಕರ್ಸ್ರಿ, ಯಾರು ತಗೊಂಡಾರು. ನಮ್ ಕಡೆ ವಿಡಿಯೋ ಅದಾವ ಸರ್. ಅವ್ರ ಮ್ಯಾಗ ಕ್ರಮ ತಗೋತೀರಿ ಸರ್? ಈಗ ಕೊಡ್ರಿ, ಕ್ರಮ ತಗೊಳ್ಳೋದು ಯಾವಾಗ ಹೇಳ್ರಿ ಇವರು ಸರ್? ನಾ ಹೇಳ್ತೀನಿ ಕೇಳ್ರಿ, ನೀವ್ ಏನ್ ಕ್ರಮ ತಗೋತೀರಿ ನನಗೆ ಗೊತ್ತದ. ನಮಗ್ ಹೇಳ್ತೀರಿ, ಸಮಾಧಾನ ಮಾಡ್ತೀರಿ, ಅವ್ರಿಗೆ ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ ಅಂತ ಹೇಳ್ತೀರಿ. ಉತ್ತರ ಸರಿಯಾದ ಉತ್ತರ ಅಲ್ಲ. ಸಮಸ್ಯೆ ಎಲ್ಲ ಯಾರು ಇಸ್ಕೊಂಡವ್ರು ಯಾರು ಕೊಟ್ಟವ್ರು ಯಾರು ಒಂದು ವಿಚಾರಣೆ ಆಗ್ಬೇಕಲ್ಲ. ಈಗ ನೀವ್ ಹೇಳಿದ್ರ ಆಶಾ ಕಾರ್ಯಕರ್ತರು ಕೇಳ್ತಾರಲ್ರಿ ಸ್ವಲ್ಪ. ಬರ್ರಿ ಫಾಸ್ಟ್ ಆಗಿ ಬರ್ರಿ. ರಿಪೋರ್ಟ್ ಸರ್ ವೇಟಿಂಗ್. ಆಶಾ ಕಾರ್ಯಕರ್ತರು ಸರ್ ನೀವು ಹೇಳಿದಂಗೆ ಕೇಳ್ತಾರಲ್ರಿ? ನೋಡಿ, ಆಶಾ ಕಾರ್ಯಕರ್ತೆ ಮೂಲ ಕೆಲಸ ಏನು? ಈ ಕೇಳ್ರಿ, ಕೆಲವು ಕಂಪ್ಲೇಂಟ್ಗಳು ಇರ್ತಾರೆ. ಆಶಾ ಕಾರ್ಯಕರ್ತರು ಇನ್ಸ್ಟೆಡ್ ಆಫ್ ಇಲ್ಲಿ ಸರ್ಕಾರಿ ದವಾಖಾನೆಗೆ ಕರ್ಕೊಂಡ್ ಬರ್ಬೇಕು. ಆಕ್ಚುಲಿ ಕೆಲವರು ಆ ಥರ ಕೂಡ ಕಂಪ್ಲೇಂಟ್ ಇದೆ, ಪ್ರೈವೇಟ್ ದವಾಖಾನೆಗೆ ಕರ್ಕೊಂಡು ಹೋಗ್ತಾರೋ ಅಂತ ಹೇಳಿ. ಅದು ಮಾಡೋದು ಕೆಲಸ ಅಲ್ಲಲ್ಲ ಅವರು. ಆಶಾ ಕಾರ್ಯಕರ್ತರು ನಮ್ಮ ಮಂಡನಾಗ ಬರೋದಿಲ್ಲ. ಕೇಳ್ರಿ, ತಾಲೂಕು ಹೆಲ್ತ್ ಆಫೀಸರ್ಗೂ ಒಂದ್ಸರಿ ಈ ಪ್ರಶ್ನೆ ಕೇಳಿ ಹೋಗಿ, ಏನ್ರಿ ಅವರು ನಿಜವಾಗ್ಲೂ ಅವ್ರನ್ನ ಮೂಲ ರಿಕ್ರೂಟ್ ಮಾಡಿದ್ದು, ಸರ್ಕಾರಿ ವ್ಯವಸ್ಥೆ ರಿಕ್ರೂಟ್ ಮಾಡಿದ್ದು ಎದಕ್ಕಂತಂದ್ರೆ ಅವ್ರನ್ನ ಹಳ್ಳಿಯಿಂದ ಅವ್ರು ಕೊಂಡಿ, ಅವ್ರು ನಡುವೆ ನಮ್ಗೆ ಸರ್ಕಾರಿ ಆಸ್ಪತ್ರೆ ಮತ್ತು ಜನಸಾಮಾನ್ಯರ ನಡುವೆ ಅವ್ರ ನಡುವೆ ಕೊಂಡಿ ಇದ್ದಂಗೆ ಅವರು. ಅವ್ರು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಬರ್ಬೇಕು. ಇಲ್ಲಿ ಬಂದ ಮೇಲೆ ಏನೇನು ಅವ್ರಿಗೆ ಗೊತ್ತಿರ್ತೈತಿ, ಯಾವ ಪೇಡ್ ಸರ್ವಿಸಸ್ಸು ಯಾವ ಫ್ರೀ ಸರ್ವಿಸ್ ಅಂತೆಲ್ಲ ಗೊತ್ತಿರ್ತೈತಿ. ಫ್ರೀ ಸರ್ವಿಸ್ ಆಗೋದನ್ನ ಅದಕ್ಕೆ ಯಾವ್ದಾದ್ರು ದುಡ್ಡು ಇಸ್ಕೊಂಡಿದ್ರೆ ಏನ್ರಿ ಅವ್ರು ನಮ್ಮ ಗಮನಕ್ಕೆ ಒಂದ್ಸರಿ ಬಂದು ಹೇಳ್ಬೇಕಲ್ಲ. ಇಲ್ಲಿ ಈಗ ಈ ಡಾಕ್ಟರ್ ಕಾರ್ಯಕರ್ತರ ಹೇಳ್ಬೇಕು. ಸರ್ ನಾವು 2026 ನೀವಿನ ಹಿಂದಿನ ಕಥೆನ ಹೇಳ್ತೀರಿ. ಅವರು ಹಂಗ ಹೇಳಲಾರ್ದಕ್ಕೆ ಅದು ನಿಮ್ಗೆ ಡೈರೆಕ್ಟ್ಲಿ ನಿಮ್ ಗಮನಕ್ಕೆ ಬಂದಿರುತ್ತೆ. ಈಗ ನೀವು ಹೇಳಕತ್ತೀರಿ, ಇದು ಕರೆಕ್ಟ್ ಮೆಥಡ್ ಏನ್ರಿ ನೀವು ಹೇಳಕತ್ತೀರಿ. ಈಗ ಏನ್ರಿ ನಾನು ತಾಲೂಕು ಹೆಲ್ತ್ ಆಫೀಸರ್ಗೂ ಒಂದು ಲೆಟರ್ ಈ ಥರ ಒಂದು ಕಂಪ್ಲೇಂಟ್ ಇದೆ ಅಂತ ನಾನು ಇವತ್ತಿನ ಹಾಕಿ ನೋಟ್ ಹಾಕಿ ಅವ್ರಿಗೆ ಒಂದು ಇದನ್ನು ಕಳಿಸ್ತೀನಿ, ಏನ್ರಿ. ಎರಡನೇದು, ಅನ್ಯಾಯಕ್ಕೆ ಒಳಗಾದವ್ರು ಬಂದು ಹೇಳ್ಬೇಕು. ಅವ್ರು ಯಾರು ಪೇಷಂಟ್ ಕಡೆಯವರು ಯಾರು ದುಡ್ಡು ಕಳ್ಕೊಂಡಿದ್ದಾರೆ. ಸರ್ ನಾವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೇನೆ ರೀ. ನೀವು ಮಾತಾಡುವಂತ ವೇ ಬೇರೆ ರೀ, ನಾ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೇನೆ. ಮಾತಾಡ್ರಿ.
ಒಂದು ಪೇಷಂಟ್ ಇಲ್ಲಿ ಬಂದಾಗ ತನ್ನ ಪೇಷಂಟ್ ಜೀವ ಮುಖ್ಯ ಆಗಿರ್ತೈತಿ ಹೊರತಾಗಿ ರೊಕ್ಕ ಮುಖ್ಯ ಆಗಿರಂಗಿಲ್ರಿ. ಪಾಪ ಅವರು ಬಹಳ ನಿರಪರಾಧಿಗಳ್ರಿ. ಮೊದಲು- ಸರ್ ನನ್ನ ಪ್ರಶ್ನೆ ನಿಮ್ ಮಾತನ್ನ ಪೇಷನ್ಸ್ ಇಂದ ಕೇಳಿಸ್ಕೊಂದಿನ ಅಂದ್ಮೇಲೆ ನಂದು ನೀವು ಕೇಳಿಸ್ಕೋಬೇಕ್ರಿ. ಪೇಷಂಟ್ ಇದೇಗೂ ನನಗೊಂದು ಬೈಟ್ ಕೊಟ್ಟಾರಿ ಒಬ್ರು ಪೇಷಂಟ್. ಅಲ್ರಿ ನೀವು ಹಿಂಗ ಇದ್ ಮಾಡ್ತೀರಿ, ಡೈರೆಕ್ಟ್ ನಾವು ಬಂದು ಹೇಳ್ಬಿಡ್ತೀವಿ, ನಾಳೆ ನಮ್ಮ ಪೇಷಂಟ್ ಬಂದು ಏನ್ ಕೇನಾರ ಮಾಡಿದ್ರಂದ್ರೆ ಏನ್ ಮಾಡೋಣ ಅಂತ ಕೇಳ್ತಾರೆ. ಇದು ಪ್ರಾಕ್ಟಿಕಲ್ ರೀ. ಇದನ್ನ ನೀವು ಮಾತಾಡಲ್ಲ. ನಿಮ್ಮ ಆತಂಕ ಇದೆ, ಅಕಸ್ಮಾತ್ ಆ ಆತಂಕದಿಂದ ಅಲ್ಲಿ ಬಂದು ಅಲ್ಲೇ ಹೇಳಕ್ ಇದ್ ಮಾಡ್ತಾರ ಸರ್. ಇಲ್ಲಿ ಹೆಂಗ್ ಬಂದ್ ಹೇಳ್ತಾ ಇರ್ತೀರಿ? ಇಲ್ಲಿ ನಾನು ಮುಂದೆ ಬಂದು ಹೇಳಿದೆ ಹೆಂಗ್ ಹೇಳ್ತಾರ್ರಿ ಸರ್? ನೀವು ಪ್ರಾಕ್ಟಿಕಲ್ ಅಲ್ಲ ಸರ್. ಇದ ಪೇಷಂಟ್ ಮುಂದಿನ ಕ್ರಮಕ್ಕೆ ಏನ್ ಮಾಡ್ತಾರ ಅವ್ರಿಗೆ ಗೊತ್ತಿರ್ತದ್ರಿ, ಅಂಜಿಕೆ ಇರ್ತಾರ್ರಿ ಅವ್ರು. ಅಲ್ಲ, ಆ ರೀತಿ ಮಾಡೋದು ತಪ್ಪು. ಇನ್ನೊಬ್ರು ನೋಡಿ, ಈ ವಿಷಯ ಅಲ್ಲ, ಯಾವುದೇ ರೀತಿ ಥ್ರೆಟನ್ ಮಾಡಿ ಒಬ್ಬರನ್ನ ಹರಾಶ್ ಮಾಡೋದು. ಸರ್ ಡಾಕ್ಟರ್ನ ಕರೀರಿ ಸರ್. ಸರ್ ಹರಾಸ್ಮೆಂಟ್ ಮಾಡಿದ್ರ ಅಂದ್ರ ರೊಕ್ಕ ಇಸ್ಕೊಂಡ್ರ ಅಲ್ಲನ್ರಿ ಅದು. ಅದೇ ಬಂದಿರ್ತಾರ. ಅಲ್ಲ ಯಾವ